ಅತ್ತೆ ಮಾವ ಕೊಟ್ಟ ಟಾರ್ಚರ್ಗೆ ಮನೆ ಬಿಟ್ಟು ಓಡಿ ಹೋದ ನಟಿ ಐಟಂ ಡ್ಯಾನ್ಸ್ ಮಾಡಿ ಸ್ಟಾರ್ ಪಟ್ಟ ಪಡೆದ ಬ್ಯೂಟಿ. ಮಲಯಾಳಂ, ತಮಿಳು ಮತ್ತು ತೆಲುಗು ಚಿತ್ರರಂಗದ ಜನಪ್ರಿಯ ನಟಿ ಅತ್ತೆ ಮಾವನಿಂದ ಕಿರುಕುಳಕ್ಕೆ ಒಳಗಾಗಿ ಮನೆಯಿಂದ ಓಡಿ ಹೋಗಿ ಹಣ ಸಂಪಾದಿಸಲು ಚಿತ್ರರಂಗದತ್ತ ಮುಖ ಮಾಡಿದ್ರು. ಹೇಮಾ ಮಾಲಿನಿಯಿಂದ ಹಿಡಿದು ಜಯಪ್ರದಾವರೆಗೆ ಬಾಲಿವುಡ್ಗೆ ಕಾಲಿಟ್ಟ ಚೆಲುವೆಯರೆಲ್ಲ ಸ್ಟಾರ್ ನಟಿಯಾಗಿ ತೆರೆ ಮೇಲೆ ಕಾಣಿಸಿಕೊಂಡ್ರು. ಆದ್ರೆ ಈ ನಟಿ ಹೀರೋಯಿನ್ ಆಗದಿದ್ರು ಸ್ಟಾರ್ ನಟಿಯರಿಗಿಂತ ಭಾರಿ ಜನಪ್ರಿಯರಾಗಿದ್ದಾರೆ. ನಟಿ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ ಡಮ್ ಗಳಿಸಿದ್ರು. ಮಲಯಾಳಂ, ತಮಿಳು ಮತ್ತು ತೆಲುಗು ಚಿತ್ರರಂಗದ ಜನಪ್ರಿಯ ನಟಿ. ಅತ್ತೆ ಮಾವನಿಂದ ಕಿರುಕುಳಕ್ಕೆ ಒಳಗಾಗಿ ಮನೆಯಿಂದ ಓಡಿ ಹೋಗಿ ಹಣ ಸಂಪಾದಿಸೋಕೆ ಚಿತ್ರರಂಗದತ್ತ ಮುಖ ಮಾಡಿದ ನಟಿ ಬೇರೆ ಯಾರು ಅಲ್ಲ, ಸಿಲ್ಕ್ ಸ್ಮಿತಾ. ಈಕೆ ಬಣ್ಣದ ಲೋಕದಲ್ಲಿ ಮಾಡಿದ ಮೋಡಿ ಅಷ್ಟಿಷ್ಟಲ್ಲ, ಸೂಪರ್ ಸ್ಟಾರ್ಗಳು ಪಡೆಯುವ ಸಂಭಾವನೆ ಪಡೆದ ಏಕೈಕ ಐಟಂ ಡ್ಯಾನ್ಸರ್ ಅಂದ್ರೆ ಅದು ಸಿಲ್ಕ್ ಸ್ಮಿತಾ ಎನ್ನಬಹುದು. ನಟಿ ಸಿಲ್ಕ್ ಸ್ಮಿತಾ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಭಾರತೀಯ ಚಿತ್ರರಂಗದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ. ಸಿಲ್ಕ್ ಸ್ಮಿತಾ ಅಂದ್ರೆ ಸಾಕು ಜನ ಕಣ್ಣು ಬಾಯಿ ಬಿಟ್ಕೊಂಡು ಸಿನಿಮಾ ನೋಡ್ತಿದ್ರು. ಆದ್ರೆ ನಟಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಕಷ್ಟ ಕಂಡಿದ್ದಾರೆ. ಏಕಾಂಗಿಯಾಗಿದ್ದ ಸಿಲ್ಕ್ ಸ್ಮಿತಾ ಹುಟ್ಟಿದ್ದು ಆಂಧ್ರ ಪ್ರದೇಶದ ಹಳ್ಳಿಯೊಂದರಲ್ಲಿ. ಸಿಲ್ಕ್ ಸ್ಮಿತಾ ಅವರ ಕುಟುಂಬದಲ್ಲಿ ಆರ್ಥಿಕ ಮುಗ್ಗಟ್ಟು ಎಷ್ಟಿತ್ತಂದ್ರೆ 4ನೇ ತರಗತಿ ಮುಗಿಸಿ ಓದನ್ನ ಬಿಡ್ಬೇಕಾಯ್ತು. ಶಾಲೆ ಬಿಟ್ಟಾಗ ಸಿಲ್ಕ್ ಸ್ಮಿತಾಗೆ ಕೇವಲ 10 ವರ್ಷ. ಶಾಲೆ ಬಿಟ್ಟ ನಂತರ ಸಿಲ್ಕ್ ಸ್ಮಿತಾ ತನ್ನ ತಾಯಿಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡತೊಡಗುತ್ತಾರೆ. ಕೆಲವು ವರ್ಷಗಳ ನಂತರ ಆಕೆಯ ತಾಯಿ ಮತ್ತು ತಂದೆ ಅಪರಿಚಿತ ವ್ಯಕ್ತಿಯೊಂದಿಗೆ ಮದುವೆಯನ್ನ ನಿಶ್ಚಯಿಸಿದ್ರು. ಸಿಲ್ಕ್ ಸ್ಮಿತಾ 14ನೇ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ. ಆದ್ರೆ ಮದುವೆಯ ನಂತರ ಆಕೆಯ ಜೀವನ ಮುಳ್ಳಿನ ಹಾಸಿಗೆ ಆಗತ್ತೆ. ಅತ್ತೆ ಮಾವನ ಕಿರುಕುಳದ ನಂತರ ನಟಿ ಮನೆಯಿಂದ ಓಡಿ ಹೋಗಿ ಹಣ ಸಂಪಾದಿಸೋಕೆ ಚಿತ್ರರಂಗದತ್ತ ಮುಖ ಮಾಡಿದ್ರು. ಸಿಲ್ಕ್ ಸ್ಮಿತಾ ಮೇಕಪ್ ಕಲಾವಿದೆಯಾಗಿ ತಮ್ಮ ಸಿನಿ ಕೆರಿಯರ್ ಆರಂಭಿಸಿದ್ರು. ಹಗಲು ರಾತ್ರಿ ನಟಿಯರ ಮೇಕಪ್ ಮಾಡುವಾಗ ಅವರಿಗೆ ಪರದೆಯ ಮುಂದೆ ಕಾಣಿಸಿಕೊಳ್ಳುವ ಆಸೆಯು ಪ್ರಾರಂಭವಾಗುತ್ತೆ. ಸಿಲ್ಕ್ ಸ್ಮಿತಾ ಅವರ ನಿಜವಾದ ಹೆಸರು ವಿಜಯಲಕ್ಷ್ಮಿ ವಡ್ಲಪಟ್ಲ. ತನ್ನ ಹೆಸರನ್ನು ಸಿಲ್ಕ್ ಸ್ಮಿತಾ ಎಂದು ಬದಲಾಯಿಸಿಕೊಳ್ತಾರೆ. 1979ರಲ್ಲಿ ಒಂಡಿ ಚಕ್ಕರಂ ಚಿತ್ರದ ಮೂಲಕ ಸಿನಿಮಾ ಲೋಕಕ್ಕೆ ಕಾಲಿಡ್ತಾರೆ. ಇದಾದ ಬಳಿಕ 80ರಿಂದ 90ರ ದಶಕದಲ್ಲಿ ಸುಮಾರು 1.5 ದಶಕದ ಕಾಲ ಮಲಯಾಳಂ, ತಮಿಳು, ತೆಲುಗು ಚಿತ್ರರಂಗದಲ್ಲಿ ಐಟಂ ಡ್ಯಾನ್ಸರ್ ಆಗಿ ಜನರನ್ನ ಸೆಳೆದಿದ್ರು. ಸ್ಮಿತಾ ಅವರು 1979ರಿಂದ 96ರವರೆಗೆ 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ್ರು. ಅವುಗಳಲ್ಲಿ ಹೆಚ್ಚಿನವು ಐಟಂ ಡ್ಯಾನ್ಸ್ ಆಗಿದೆ. ಸಿಲ್ಕ್ ಸ್ಮಿತಾ ಜನಪ್ರಿಯತೆ ಹೇಗಿತ್ತು ಅಂದ್ರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರವಿಲ್ಲದಿದ್ರು ಅವರು ಫೋಟೋ ಮಾತ್ರ ಚಿತ್ರದ ಪೋಸ್ಟರ್ಗಳಲ್ಲಿ ಇರ್ತಿತ್ತು. 80ರ ದಶಕದಲ್ಲಿ ಸಿನಿಮಾದಲ್ಲಿ ಐಟಂ ಡ್ಯಾನ್ಸ್ಗಾಗಿ ನಿರ್ಮಾಪಕರು ಸಿಲ್ಕ್ ಸ್ಮಿತಾ ಅತ್ಯಂತ ಅಂತರ್ಮುಖಿ ವ್ಯಕ್ತಿಯಾಗಿದ್ದು ತಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳನ್ನ ಯಾರೊಂದಿಗೂ ಹಂಚಿಕೊಳ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಸರಳ ಮತ್ತು ಸದೃಢ ವ್ಯಕ್ತಿತ್ವವನ್ನ ಹೊಂದಿದ್ರು. ಸಿನಿಮಾ ಸೆಟ್ಗಳಿಗೆ ಸಮಯಕ್ಕೆ ಸರಿಯಾಗಿ ಆಗಮಿಸುವುದರಿಂದ ಹಿಡಿದು ಆಕೆಯ ಸ್ವಭಾವ ಮತ್ತು ಇಂಗ್ಲಿಷ್ ಕಲಿಯುವ ಇಚ್ಛೆಯವರೆಗೆ ಸಿಲ್ಕ್ ಸ್ಮಿತಾ ಅವರು ಅತ್ಯಂತ ಮೆಚ್ಚುಗೆ ಪಡೆದ ನಟಿಯರಲ್ಲಿ ಒಬ್ಬರಾಗಿದ್ರು. ವೈಯಕ್ತಿಕ ಜೀವನದಲ್ಲಿ ಏಳುಬೀಳು ಕಂಡ ಸಿಲ್ಕ್ ಸ್ಮಿತಾ ಅವರಿಗೆ ನಟನೆಯ ಮೇಲೆ ಆಸಕ್ತಿ ಕಡಿಮೆ ಆಗತ್ತೆ. ಖಿನ್ನತೆಗೆ ಒಳಗಾಗ್ತಾರೆ. ಮೋಹಕ ನಟಿಗೆ ಇದು ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಎದುರಾಗಿತ್ತು. ಸೆಪ್ಟೆಂಬರ್ 23, 1996ರಲ್ಲಿ ಸಿಲ್ಕ್ ಸ್ಮಿತಾ ತನ್ನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗ್ತಾರೆ. ಮರಣೋತ್ತರ ಪರೀಕ್ಷೆಯ ವರದಿಯ ಪ್ರಕಾರ ಅತಿಯಾದ ಮದ್ಯಪಾನದಿಂದ ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತೆ. ಇಂದಿಗೂ ಸಹ ನಟಿಯ ನಿಗೂಢ ಸಾವಿನ ಕಾರಣ ಹೊರಬಿದ್ದಿಲ್ಲ.